ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅನ್ನುವಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿಜಯ್ ಅಭಿನಯದ ಜನನಾಯಕನ್ ಪ್ರದರ್ಶನ ಥಿಯೇಟರ್ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ವಿಜಯ ಸೇನೆ ಸಂಘಟನೆಯಿಂದ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಲಾಯಿತು. ಚಿತ್ರ ಪ್ರದರ್ಶನ ಸ್ಥಗಿತಗೊಳಿಸಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಈಗ ಕಾವೇರಿ ಹೋರಾಟದ ಒಂದು ಕಿಚ್ಚು ಭುಗಿಲೆದ್ದಿದೆ. ಈಗ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲೆಲ್ಲಿ ಪ್ರದರ್ಶನ ಕಾಣ್ತಾ ಇದೆಯೋ ಪ್ರತಿಯೊಂದು ಕಡೆ ಈಗ ವಿಜಯ ಸೇನೆ ಆ ಸಂಘಟನೆ ಹೋಗಿ ಈಗ ಬ್ಯಾನರ್ಗಳನ್ನ ಪೋಸ್ಟರ್ಗಳನ್ನ ಹರಿದಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾವೇರಿ ವಿವಾದ ಎಲ್ಲ ಕಡೆ ಭುಗಿಲೇಳ್ತಾ ಇದೆ. ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ನಮ್ಮದು. ವಿಜಯ ಸೇನೆಗೆ ವಿಜಯ ಸೇನೆಗೆ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ನಮ್ಮದು. ವಿಜಯ ಸೇನೆಗೆ ವಿಜಯ ಸೇನೆಗೆ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ನಮ್ಮದು. ವಿಜಯ ಸೇನೆಗೆ ಚಿತ್ರಮಂದಿರದಲ್ಲಿ ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತೇನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನು ನಾವು ಇಲ್ಲಿ ನಡೆಯೋಕ್ಕೆ ಬಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ರೈತರಿಗೆ 2ನೇ ಬೆಳೆಗೆ ನೀರನ್ನು ಬೇಕು ಅಂತ ಒತ್ತಾಯ ಮಾಡ್ತಿರೋ ವ್ಯಕ್ತಿಯ ಪಿಕ್ಚರನ್ನು ನಾವಿಲ್ಲಿ ತೋರ್ಸೋಕ್ಕೆ ಬಿಡೋಕ್ಕಾಗುತ್ತಾ? ಹಾಗಾಗಿ ಆಗದೇ ಇಲ್ಲ. ಇವತ್ತು ಮುತ್ತಿಗೆ ಹಾಕಿದಾಗ ಗುರುಶ್ರೀ ಚಿತ್ರಮಂದಿರದ ಮುಖ್ಯಸ್ಥರು ಒಪ್ಕೊಂಡು ಈ ಶೋನ ನಿಲ್ಲಿಸ್ತೀವಿ. ಮುಂದೆ ಯಾವುದೇ ಶೋ ನಡೆಯೋದಿಲ್ಲ. ಕಾವೇರಿ ಹೋರಾಟ ಮುಗಿಯೋವರೆಗೂ ನಾವು ಅದನ್ನು ಅವಕಾಶ ಮಾಡಿಕೊಡಲ್ಲ ಅಂತ ಒಪ್ಕೊಂಡಿದ್ದಕ್ಕೆ ಇವತ್ತು ಆ ಪೋಸ್ಟರ್ನ ಹರಿದು ಹಾಕುವುದ್ರ ಮುಖಾಂತರ ಪ್ರತಿಭಟನೆ ನಡೆಸಿ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರು ಈ ಶೋನ ನಡೆಸೋದಿಲ್ಲ. ನಮಗೆ ನ್ಯಾಯ ಕೇಳ್ತಿರೋದು ಇಷ್ಟೇ, ರೈತರಿಗೆ ನೀರು ಬೇಕು, ಜನಕ್ಕೆ ಕುಡಿಯೋಕ್ಕೆ ನೀರು ಬೇಕು. ಇವತ್ತಲ್ಲಿ ನೀರಿಲ್ಲ KRS ಅಲ್ಲಿ. ನೀವು 2ನೇ ಬೆಳೆಗೆ ನೀರನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಮುಖ್ಯಮಂತ್ರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಿಗೆ ಹೇಳೋದಿಷ್ಟೇ, ನಾಡಿನ ಋಣ ತೀರಿಸೋ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡಿಕೊಂಡು ಜನರ ಹಿತವನ್ನು ಕಾಪಾಡಿ. ಯಾರಿಗೂ ಭಯ ಬೀಳಬೇಡಿ. ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಇದ್ದಾರೆ. ಆ ಕಡೆ ಸರ್ಕಾರನೂ ನಿಮ್ಮದೇ, ಈ ಕಡೆ ಸರ್ಕಾರನೂ ನಿಮ್ಮದೇ. ಹಾಗಾಗಿ ಕೂತು ಮಾತಿನ ಮುಖಾಂತರ ಬಗೆಹರಿಸಿ ಕರ್ನಾಟಕದ ಜನತೆಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲ, ರಾಜ್ಯದ ತುಂಬ ಉಗ್ರ ಮಟ್ಟದ ಹೋರಾಟಗಳು ನಡೆಯುತ್ತೆ. ಈಗಾಗಲೇ ಇತಿಹಾಸ ಆಗಿದೆ. ಮತ್ತೆ ಇತಿಹಾಸವನ್ನು ಮರುಕಳಿಸುವಂಥ ಕೆಲಸಕ್ಕೆ ನೀವು ಆದ್ಯತೆ ಕೊಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ಎಸ್ ರವಿ, ಈಗ ಕಾವೇರಿಯ ಕಿಚ್ಚು ರಾಜ್ಯದ ಎಲ್ಲ ಕಡೆ ಭುಗಿಲೇಳ್ತಾ ಇದೆ. ಈಗ ಪ್ರವೀಣ್ ಶೆಟ್ಟಿ ಅವರ ಬಣ ಕೂಡ ಈಗ ವಿಜಯ್ ನಟನೆಯ ಆ ಒಂದು ಜನನಾಯಕನ್ ಚಿತ್ರದ ಒಂದು ಪೋಸ್ಟರ್ ಅನ್ನ ಕಿತ್ತಾಕುವಂತ ಕೆಲಸಗಳಿಗೆ ಕೂಡ ಮುಂದಾಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಒಟ್ನಲ್ಲಿ ಸಿಚುವೇಶನ್ ಯಾವ ರೀತಿ ಇದೆ ಅಂತ?
ಪ್ರಮೋದ್, ಏನು ಕಾವೇರಿ ಪ್ರಾಧಿಕಾರದ ನಿರ್ಣಯವನ್ನು ಖಂಡಿಸಿ ಈಗಾಗಲೇ 3-4 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ಮಂಡ್ಯದಲ್ಲಿ. ಅದು ಇವತ್ತು ಒಂದು ಹಂತಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೋತಾ ಇದೆ. ಯಾಕೆಂದರೆ ಮಧ್ಯಾಹ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಪ್ರಾಧಿಕಾರದ ಸಭೆ ನಡೀತೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕ ಇದ್ದರೆ, ಇನ್ನೊಂದು ಕಡೆ ಈಗ ನೀಡಿರ್ತಕ್ಕಂಥ ನಿರ್ಣಯವನ್ನು ಖಂಡಿಸಿ ಈಗಾಗಲೇ ಕನ್ನಡ ಪರ ಸಂಘಟನೆಯವರು, ರೈತ ಸಂಘಟನೆಯವರು ಹಲವು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ಮಂಡ್ಯದ ಗುರುಶ್ರೀ ಥಿಯೇಟ್ರಿಗೆ ಮುತ್ತಿಗೆ ಆಗ್ತಂಥ ಕಾರ್ಯಕರ್ತರು ಅಲ್ಲಿ ಏನು ತಮಿಳುನಾಡು CM ಆಗಿರ್ತಕ್ಕಂಥ ಜನನಾಯಕನ್ ವಿಜಯ್ ಅವರ ನಟನೆಯ ಸಿನಿಮಾ ನಡೀತಾ ಇತ್ತು. ಆ ಸಿನಿಮಾ ಪ್ರದರ್ಶನವನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಪೋಸ್ಟರ್ನ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಕನ್ನಡ ಪರ ಸಂಘಟನೆ ಕೆಲವು ಕಾರ್ಯಕರ್ತರು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೂತ್ಕೊಂಡು ಅಲ್ಲಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ರು. ಸೊ ಇನ್ನೊಂದು ಕಡೆ KRSನಲ್ಲಿ ಒಂದು ರೀತಿ ಬಿಗಿ ಭದ್ರತೆ ಏರ್ಪಡಿದ್ರ ಜೊತೆಗೆ ಒಂದಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಯಾಕಂದರೆ ನಾಳೆ BJP ನಿಯೋಗ ಅಲ್ಲಿ ಅಥವಾ BJP ಕಾರ್ಯಕರ್ತರು KRSಗೆ ಮುತ್ತಿಗೆ ಹಾಕಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ರೈತರು ಕೂಡ ಅಲರ್ಟ್ ಆಗಿದ್ದಾರೆ ಪ್ರತಿಭಟನೆ ಮಾಡಲಿಕ್ಕೆ. ಅಂದರೆ ಮಧ್ಯಾಹ್ನ ಬರ್ತಕ್ಕಂಥ ತೀರ್ಪು ಏನಾಗುತ್ತೋ ಅದ್ರ ಮೇಲೆ ಈ ಒಂದು ಹೋರಾಟದ ರೂಪುರೇಷೆ ನಿರ್ಧಾರ ಆಗುತ್ತೆ. ಸೊ ಈಗ ನಮ್ಮ ಜೊತೆಲಿ ರೈತ ನಾಯಕರಾಗಿರ್ತಕ್ಕಂಥ ಮಂಜೇಶ್ ಗೌಡ್ರು ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ನಾನು ಕೇಳ್ತೀನಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ಏನು ಕಳೆದ ಮುಂಗಾರು ಏನು ಪ್ರಾರಂಭ ಆಗಿ 60 ದಿನಗಳು ಕಳೆದಿದೆ. 60 ದಿನಗಳಿಂದ ಮಳೆ ಕಣ್ಣಾಮುಚಾಲೆ ಆಗ್ತಾ ಇದೆ, ಮಳೆ ಬೀಳ್ತಾ ಇಲ್ಲ. ಕಳೆದ 75 ದಿನಗಳಿಂದ ನಮ್ಮ ಮಂಡ್ಯ ಮೈಸೂರು ಭಾಗದ ನಾಲೆಗಳಿಗೆ ನೀರೇ ಹರಿಸಿಲ್ಲ. ಬೆಳೆಗಳೆಲ್ಲ ಒಣಗೋಗಿದೆ. ಕಡಿಯಕ್ಕೆ ಬಂದಿರತಕ್ಕಂಥ ಕಬ್ಬಿನ ಬೆಳೆ ಒಣಗಿ ಜೊಳ್ಳಾಗ್ಬಿಟ್ಟಿದೆ. ಎಲ್ಲ ಬೆಳೆಗಳು ನಾಶ ಆಗ್ತಾ ಇವೆ. ರೈತನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ರೈತರ ಬೆಳೆದಂಥ ಬೆಳೆಗಳಿಗೆ ಹಾಕಿರ್ತಕ್ಕಂಥ ಬಂಡವಾಳನೂ ಕೂಡ ಹಿಂದಕ್ಕೆ ಬರ್ತದೆ ಅನ್ನುವಂಥ ಖಾತ್ರಿ ನಮಗಿಲ್ಲ. ಹತಾಶರಾಗಿದ್ದೀವಿ ಇವತ್ತು ನಾವು. ಇಂಥ ಮಧ್ಯದಲ್ಲಿ, ಇಂಥ ಸಂದರ್ಭದಲ್ಲಿ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನು ಶಿಫಾರಸು ಮಾಡಿದೆ 3,500 ಕ್ಯೂಸೆಕ್ಸಿನ 15 ಹರಿಸಿ ಅಂತಂದರೆ, ನಮ್ಮ ನಾಲೆಗಳಿಗೆ ನೀರಿಲ್ಲ, ನಮ್ಮ ಬೆಳೆಗಳಿಗೆ ನೀರಿಲ್ಲ. ನೀರು ಹರಿಸೋದು ಎಲ್ಲಿಂದಾರು ಬರ್ತದೆ. ಈಗ ರಾಜ್ಯದ ಹವಾಮಾನ ಇಲಾಖೆ, ಕೇಂದ್ರದ ಹವಾಮಾನ ಇಲಾಖೆನೇ ಹೇಳಿದೆ ಈ ಬಾರಿ ಮುಂಗಾರು ವಿಫಲ, ಮಳೆಗಳಿಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆ ಆಗದೇ ಇರೋದ್ರಿಂದ ನಮ್ಮ ಕನ್ನಂಬಾಡಿ ಕಟ್ಟೆ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಎಲ್ಲೂ ಕೂಡ ನೀರಿನ ಮಳೆ ಅರಿವು ಹೆಚ್ಚಿಲ್ಲ. ಇಂಥ ಸಂದರ್ಭದಲ್ಲಿ ನೀರು ಬಿಟ್ಟರೆ ಇದು ನಮಗೆ ದೊಡ್ಡ ರೈತರ ಪಾಲಿಗೆ ದೊಡ್ಡ ದ್ರೋಹ ಬಗ್ದಂಗೆ ಆಗ್ತದೆ. ಈಗಿನ ಸರ್ಕಾರಗಳು, ಆ ಸಮಿತಿಯವರು, ನಿರ್ವಹಣಾ ಸಮಿತಿಯವರು ಬಂದು ಮೊದಲು ಸ್ಥಳ ಪರಿಶೀಲಿಸಲಿ. ಇಲ್ಲಿ ನಮ್ಮ ಭಾಗದ, ನಮ್ಮ ಭೂಮಿಯ, ನಮ್ಮ ರೈತರ ಬೆಳೆಗಳದ ಸ್ಥಳ ಪರಿಶೀಲನೆ ಮಾಡಿ ನಂತರ ಅವರು ತೀರ್ಮಾನ ತಗೊಳ್ಳಿ. ಎಲ್ಲೋ ಕೂತ್ಕೊಂಡು ತೀರ್ಮಾನ ಮಾಡೋದ್ರಿಂದ, ನೀರು ಬಿಡಿ ಅಂತ ಹೇಳೋದ್ರಿಂದ ಅದು ಈ ಭಾಗದ ರೈತರಿಗೆ ದೊಡ್ಡ ದ್ರೋಹ ಬಗ್ದಂಗೆ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮತ್ತು ನಮ್ಮ ಭಾಗದ ಸಂಸತ್ ಸದಸ್ಯರುಗಳು ಕೂಡ ಧ್ವನಿಯಾಗಬೇಕು. ನೀರನ್ನು ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ನಮ್ಮ ಬೆಳೆಗೆ ನೀರು ಬಿಡ್ತಾ ಇಲ್ಲ ನಾವು ಕೂತ್ಕೊಂಡ್ರು, ನೀವು ತಮಿಳುನಾಡಿಗೆ ಹರಿಸೋದೇ ಆದರೆ ಉಗ್ರವಾದಂಥ ನಿಮ್ಮ ಸರ್ಕಾರಗಳ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಸ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಸಭೆ ಇದೆ. ಸೊ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ರೈತರು? ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸ್ಥಳ ಪರಿಶೀಲನೆಗಾರು ಬರಲಿ ಅಂತೇಳಿ. ಅವರು ನಮ್ಮ ಬೇಡಿಕೆ ಏನಂತಂದರೆ, ಅವರು ಅಲ್ಲಿ ತೀರ್ಮಾನ ಕೊಡೋ ಬದಲು, ಅಲ್ಲೇ ಆದೇಶ ಮಾಡೋ ಬದಲು ಬಂದು ನಮ್ಮ ಕಾವೇರಿ ಕೊಳ್ಳದ ಪ್ರದೇಶವನ್ನು ಸ್ಥಳ ಪರಿಶೀಲಿಸಲಿ, ಆಮೇಲೆ ತೀರ್ಮಾನ ತಗೊಳ್ಳಿ. ಅವರು ಬಿಡಬೇಕೋ ಬೇಡ ಅನ್ನೋದನ್ನು ಆಮೇಲೆ ತೀರ್ಮಾನ ತಗೊಳ್ಳಿ. ಅದು ನಮ್ಮ ಆಗ್ರಹ. ಈಗಾಗಲೇ ಒಂದಷ್ಟು ಮಾತಾಡ್ಕೋತಾರೆ, ಕೆಲವು ಟೈಮಲ್ಲಿ ಕದ್ದು ಮುಚ್ಚು ಸರ್ಕಾರ ನೀರು ಹರಿಸ್ತಾ ಇದೆ ನಾಲೆಗಳ ಮೂಲಕ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಅನುಮಾನ ಇದೆ. ನಮಗೆಲ್ಲ ಇದೆಲ್ಲ ಇವತ್ತಿಂದಲ್ಲ, ಇದು ಭಾಳ ಹಿಂದಿಂದನೂ ಗಮನಿಸಿದ್ದೀವಿ ನಾವು. ರಾತ್ರಿ ಹೊತ್ತು ನೀರು ಬಿಡೋದು, ಬೆಳಗ್ಗೆ ಹೊತ್ತು ನಿಲ್ಲಿಸುವಂಥದ್ದು ನಾವು ನೋಡ್ತಾನೇ ಇದ್ದೀವಿ. ಈಗ ಅಧಿಕಾರಿ ವರ್ಗ ಅವ್ರ ಕೈಗೊಂಬೆನೆ, ಸರ್ಕಾರದ ಕೈಗೊಂಬೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನಮಗೂ ಅನುಮಾನಗಳಿವೆ. ಅನುಮಾನಗಳು ರುಜುವಾತಾಗಬೇಕು ಅಂತಂದರೆ ಸರ್ಕಾರಗಳು ಕೂಡ ದಿಟ್ಟ ಕ್ರಮವನ್ನು ನಿರ್ವಹಿಸಬೇಕು. ಒಂದು ವೇಳೆ ಇವತ್ತಿನ ತೀರ್ಪು ಮತ್ತೆ ವ್ಯತಿರಿಕ್ತವಾಗಿ ಬಂದರೆ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ? ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀರನ್ನು ತಡಿತೀವಿ. ತಡೆಯುವಂಥ ಕೆಲಸವನ್ನು ಸಾರ್ವಜನಿಕರು, ರೈತರು ಎಲ್ಲರೂ ಸೇರಿ ಒಕ್ಕೋಲರಿಂದ ನಾವು ಈ ಒಂದು ಹೋರಾಟವನ್ನು ಮಾಡ್ತೀವಿ. ಉಗ್ರ ಸ್ವರೂಪ ತಾಳುತ್ತಾ ಪ್ರತಿಭಟನೆ? ಖಂಡಿತ. ಏನು ಮನವಿ ಮಾಡ್ಕೋತೀವಿ? ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ, ಇಂಥ ಬರದ ಸಂದರ್ಭದಲ್ಲಿ ಅವರ ಆದೇಶವನ್ನು ಧಿಕ್ಕರಿಸಬೇಕು. ನೀರನ್ನು ಬಿಡಬಾರದು ಅನ್ನುವಂಥದ್ದು ನಮ್ಮ ರೈತ ಸಂಘಟನೆಯ ಆಗ್ರಹ. ನೀವೇ ಕೇಳಿದ್ರಿ ಪ್ರಮೋದ್, ಏನು ರೈತರು ಒಂದು ನಿಲುವನ್ನ ತಳ್ಕೊಂಡಿದ್ದಾರೆ. ಇವತ್ತೇನಾದ್ರೂ ವ್ಯತಿರಿಕ್ತವಾಗಿ ತೀರ್ಪು ಬಂದಿದ್ದೆ ಆದ್ರೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳೋದು, ಜೊತೆಗೆ ಸರ್ಕಾರ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು.